ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಮೋದಿ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಬಿಜೆಪಿ ಬಿಟ್ಟು ಅಥವಾ ಬಿಜೆಪಿ ಒದ್ದು ಹೊರಗೆ ಹೋದಂಥವರು ಎಲ್ಲರೂ ಕೂಡ ಇವತ್ತು ನಾವು ಒಂದಾಗ್ತೀವಿ. ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ಏಕೀಕರಣದ ಗಾಳಿ ಬೀಸ್ತಾ ಇದೆಯಾ? ಕರೆದ್ರೂ ಪರವಾಗಿಲ್ಲ, ಕರೆದಿದ್ರು ಪರವಾಗಿಲ್ಲ, ನಾನು NDA ಸಪೋರ್ಟ್ ಮಾಡ್ತೀನಿ ಅಂತ ಯಡಿಯೂರಪ್ಪ ಮುಂದಾಗಿರ್ತಕ್ಕಂಥದ್ದು. ಬಹುತೇಕ ಇವರೆಲ್ಲರೂ ಕೂಡ ಮೈ ಸುಟ್ಕೊಂಡ ನಂತರ ಈಗ ಮತ್ತೆ ಒಂದಾಗುವ ರಾಗ ಹಾಡ್ತಾ ಇದ್ದಾರೆ. ಅದು ಮೋದಿ ರಾಗ. ಬಹುತೇಕ ಮೋದಿ ಟಾನಿಕ್ ಕೂಡ ಕರ್ನಾಟಕದ ಚೆದರು ಹೋದಂಥವರಿಗೂ ಕೂಡ ಪಾಠ ಆಗುತ್ತಾ? ಆ ಒಂದು ಪ್ಯಾಕೇಜ್ ನೋಡ್ಕೊಂಬರೋಣ. ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಕಳೆದ ಜೂನ್ 5ನೇ ತಾರೀಖೆ ರಾಜ್ಯ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಅಂದರೆ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯಾದರೆ ರಾಜ್ಯಾದ್ಯಂತ ಮೋದಿ ಹೆಸರಲ್ಲಿ ಚುನಾವಣಾ ಪ್ರಚಾರವನ್ನು ಅಬ್ಬರದಿಂದ ಮಾಡಬಹುದು ಅನ್ನೋ ಲೆಕ್ಕಾಚಾರ ರಾಜ್ಯ ನಾಯಕರಲ್ಲಿ ಇತ್ತು. ಅವರ ನಿರೀಕ್ಷೆಯಂತೆ ಮೋದಿ ಪ್ರಧಾನಿ ಅಭ್ಯರ್ಥಿಯಾಗಿದ್ದಾರೆ. ರಾಜ್ಯದಲ್ಲಿ ಮೋದಿ ಬ್ರಿಗೇಡ್ ತಯಾರಾಗಿದೆ. ಸರ್ವಾನುಮತೆಯಿಂದ ಸರ್ವಸಮ್ಮತವಾಗಿ ನರೇಂದ್ರ ಮೋದಿಯವ್ರನ್ನ ಆಯ್ಕೆ ಮಾಡಿದ್ದಾರೆ. ಇವತ್ತು ಪಕ್ಷ ಕನಸಿದೆ, ದೇಶ ಕನಸಿದೆ, ದೇಶದ ಜನ ಕನಸಿದೆ. ನರೇಂದ್ರ ಮೋದಿ ಅಂತ ಒಬ್ಬರು ನಾಯಕರು ಬೇಕು. ಕೇವಲ ಪ್ರಧಾನಮಂತ್ರಿ ಅಲ್ಲ, ಒಬ್ಬ ನಾಯಕನೂ ಕೂಡ ಅಗತ್ಯ ಇದ್ದಾನೆ ದೇಶಕ್ಕೆ ಅಂತ ಅನಿಸಿ ಈ ಒಂದು ಅಗತ್ಯವಾದ ಒಂದು ಸಂಗತಿ ಜರುಗಿದೆ. BJPಗೆ ನೇರವಾಗಿ ಕಾರ್ಯಕರ್ತರು ಅಲ್ಲದೇ ಇರೋರು ಕೂಡ ಇವತ್ತು ನಮೋ ಬ್ರಿಗೇಡ್ ಅಂತ ಒಂದು ಪ್ರಾರಂಭ ಮಾಡಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ನರೇಂದ್ರ ಮೋದಿಯವರಿಗೆ ತಮ್ಮ ಬೆಂಬಲವನ್ನು, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಂತ ಹಾರೈಕೆಯನ್ನು ಇವತ್ತು ತೋರಿಸ್ತಿದ್ದಾರೆ. ಪ್ರಸ್ತುತ 19 ಲೋಕಸಭಾ ಸ್ಥಾನಗಳನ್ನು ಉಳಿಸಿಕೊಳ್ಳೋದರ ಜೊತೆಗೆ ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಗೆಲ್ತೀವಿ ಅಂತ ಸುರೇಶ್ ಕುಮಾರ್ ಹೇಳ್ತಾರೆ. ಅಂದರೆ ಈಗಿರುವ ಬಿಜೆಪಿಯಿಂದ ಅದು ಸ್ವಲ್ಪ ಕಷ್ಟ ಆಗಬಹುದು. ಹಾಗಾಗಿ ಪಕ್ಷ ತೊರೆದು ಹೋಗಿರೋರು ಪಕ್ಷಕ್ಕೆ ಮರಳಿ ಬರೋದರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ ಅಂತ ಹೇಳಿದರು. ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಅವತ್ತು ದೆಹಲಿಯಲ್ಲಿ ಅಧಿಕೃತ ಘೋಷಣೆಯಾಗೋ ಟೈಮ್ನಲ್ಲಿ ರಾಜ್ಯ ಕೆಜೆಪಿ ಕಚೇರಿಯಲ್ಲಿ ಬಹಳ ಕಾತುರದಿಂದ, ಖುಷಿಯಿಂದ ಟಿವಿ ಮುಂದೆ ಕೂತು ವೀಕ್ಷಣೆ ಮಾಡಿದ್ದು ಬಿಜೆಪಿ ಬಿಟ್ಟು ಹೋಗಿದ್ದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ. ತಕ್ಷಣವೇ ಮಾಧ್ಯಮದ ಎದುರು ಯಡಿಯೂರಪ್ಪ ಹೇಳಿದ್ದು ಮೋದಿಗೆ ಸರಿಸಾಟಿಯಾದ ಇನ್ನೊಬ್ಬ ಪ್ರಧಾನಿ ಅಭ್ಯರ್ಥಿ ಇಲ್ಲ ಅಂತ. ಪರೋಕ್ಷವಾಗಿ ತಮ್ಮನ್ನ ಕೆಳಗಿಳಿಸಲು ಕಾರಣರಾದ ಅಡ್ವಾಣಿಗೆ ಟಾಂಗ್ ಕೊಡೋ ಮೂಲಕ ಮೋದಿಯನ್ನ ಸಂಪೂರ್ಣ ಹೊಗಳಿದ್ರು BSY. ಬಹುಶಃ ಇದು ಹೇಳಿದರೆ ಈ ಮಾತನ್ನ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ನರೇಂದ್ರ ಮೋದಿಗೆ ನಾಳೆ ಬರುವಂಥ ಪ್ರಧಾನಿ ಸ್ಥಾನಕ್ಕೆ ಸರಿಸಮಾನವಾಗುವಂಥ ವ್ಯಕ್ತಿ ಬೇರೆ ರಾಜಕೀಯ ಪಕ್ಷದಲ್ಲಿ ಇಲ್ಲ ಅನ್ನುವಂಥದ್ದು ಸಹ ಇವತ್ತು ಭಾಳ ಸ್ಪಷ್ಟವಾಗಿ ದಿನ ದಿನಕ್ಕೆ ಗೋಚರ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ದೇಶದ ಪ್ರಧಾನಿ ಸ್ಥಾನಕ್ಕೆ ಅವರನ್ನು ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಯಾರ ಮಾತಿಗಾಗೂ ಕಾಯಲಿಲ್ಲ. KJP ಪಕ್ಷ, ನಾನು ಒಂದು ಕಾಲದಲ್ಲಿ ಹೇಳಿದ್ದೆ, ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾವು ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಪಕ್ಷ ಇರಲಿ, ಯಾರೂ ಅಸ್ಪೃಶ್ಯರಲ್ಲ, ಯಾರ ಜೊತೆಗೆ ಬೇಕಾದ್ರೂ ಹೊಂದಾಣಿಕೆ ಮಾಡ್ಕೊತೇನೆ ಅನ್ನೋ ಮಾತು ನಾನು ಹೇಳಿದ್ದೆ. ಆದರೆ ಒಂದು ಸಾರಿ ದೇಶದ ಇವತ್ತಿನ ದಯನೀಯ ಸ್ಥಿತಿ, ದಾರುಣ ಸ್ಥಿತಿಯನ್ನು ನೋಡಿದಾಗ ಪ್ರಧಾನಮಂತ್ರಿಯ ಒಂದು ಮುಂದಿನ ಅಭ್ಯರ್ಥಿ ಅಂತೇಳಿ BJPಯವರು ಘೋಷಣೆ ಮಾಡಿರುವಂಥ ಈ ನರೇಂದ್ರ ಮೋದಿ ಆ ಸ್ಥಾನಕ್ಕೆ ಬಂದಿರುವಂಥ ಈ ಸಂದರ್ಭದಲ್ಲಿ ನಾನು ನಿರ್ಧಾರ ಮಾಡಿದ್ದೇನೆ, KJP ಪಕ್ಷ ಎಲ್ಲ ರೀತಿಯಲ್ಲಿ NDAಗೆ ಬೆಂಬಲವನ್ನು ಕೊಡಬೇಕು. ಈ ದೇಶದ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಆಗೋದಕ್ಕೆ ಯಾವುದೇ ರೀತಿಯ ಸ್ಯಾಕ್ರಿಫೈಸ್ಗೆ ನಮ್ಮ KJP ಪಕ್ಷ ಸಿದ್ಧವಾಗಬೇಕು. ಮೋದಿಗೋಸ್ಕರ ಯಾವ ತ್ಯಾಗಕ್ಕೆ ಬೇಕಾದರೂ ಸಿದ್ಧ ಅಂತಿರುವ ಯಡಿಯೂರಪ್ಪ ಅವರು ತಮ್ಮ ಮೇಲಿರುವ CBI ಕುಣಿಕೆಯನ್ನು ಲೆಕ್ಕಿಸದೆ ತವರಿಗೆ ವಾಪಸ್ ಬರೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಡಿಯೂರಪ್ಪನವರನ್ನ ಬಿಜೆಪಿಗೆ ಬರಮಾಡಿಕೊಳ್ಳೋದಕ್ಕೂ ವೇದಿಕೆ ಸಿದ್ಧವಾಗಿದೆ ಅನ್ನೋ ಅರ್ಥದಲ್ಲೇ ರಾಜ್ಯದ ಎಲ್ಲ ಬಿಜೆಪಿ ನಾಯಕರು ಕೂಡ ಮಾತಾಡ್ತಿದ್ದಾರೆ. ಕಾದು ನೋಡಿ, ನಮಗೆ ಕೂಡೋ ಲೆಕ್ಕದಲ್ಲಿ ನಂಬಿಕೆ ಇರೋದು ಭಾಳ 100 ಸರಿ ಹೇಳಿದ್ದೀನಿ. ಕಾದು ನೋಡಿ, ನಿಮಗೆ ನಿಮ್ಮೆಲ್ಲ ಕುತೂಹಲಕ್ಕೆ ಪಾಸಿಟಿವ್ ಆನ್ಸರ್ ಸಿಗುತ್ತೆ. ರಾಜಕೀಯದಲ್ಲಿ ಶಾಶ್ವತ ಶತ್ರು, ಶಾಶ್ವತ ಮಿತ್ರರು ಇಲ್ಲ, ನಂಬರ್ 1. ನಂಬರ್ 2, ರಾಷ್ಟ್ರದ ಹಿತಾಸಕ್ತಿ ಮುಂದೆ ವೈಯಕ್ತಿಕ ಹಿತಾಸಕ್ತಿಗಳು ಲೆಕ್ಕಕ್ಕೆ ಬರೋದಿಲ್ಲ. ಹಾಗಾಗಿ ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆಗೆ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗಿಡ್ತೀವಿ. ಇಡೀ ಬಿಜೆಪಿಗೆ ಪಾಸಿಟಿವ್ ಎನರ್ಜಿ ಬಂದಿರೋದು ಮೋದಿ ವರ್ಚಸ್ಸಿನಿಂದ. BSYಗೆ ಕಾಂಗ್ರೆಸ್ನಿಂದ ನಿಜಕ್ಕೂ ಥ್ರೆಟ್ ಇದ್ರೂ ಒಂದ್ ವೇಳೆ ನಾಳೆ ಮೋದಿ ಏನಾದರೂ ಪ್ರಧಾನಿಯಾದರೆ ತಮ್ಮ ಮೇಲಿರುವ CBI ಕುಣಿಕೆಯಿಂದ ಪಾರಾಗಬಹುದು ಅನ್ನೋ ಲೆಕ್ಕಾಚಾರಗಳು ಯಡಿಯೂರಪ್ಪನವರಿಗೆ ಇದೆ. ರಾಜ್ಯ ಬಿಜೆಪಿಗೂ ಕೂಡ ಒಂದೊಂದು ಲೋಕಸಭಾ ಸೀಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಡಿಯೂರಪ್ಪ ಬರಲಿ ಅಂತ ನಿರೀಕ್ಷೆ ಇದೆ. ಅದಕ್ಕೆ ಮೋದಿಯೇ ಕಾರಣ ಅನ್ನೋದು ಕೂಡ ಸತ್ಯ. ಕೇವಲ ಯಡಿಯೂರಪ್ಪ ಮಾತ್ರ ಅಲ್ಲ, ಪಕ್ಷ ಬಿಟ್ಟು ಹೋಗಿರುವ ಶ್ರೀರಾಮುಲು ಕೂಡ ಬಿಜೆಪಿಗೆ ಬರೋದಕ್ಕೆ ಸೂಕ್ತ ಸಮಯ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ.
ಒಟ್ಟಾರೆ ಮೋಡಿಯಿಂದಾಗಿ ಚದುರಿ ಹೋಗಿರುವ ಬಿಜೆಪಿಯಲ್ಲಿ ಏಕೀಕರಣ ಶುರುವಾಗೋದು ಲೋಕಸಭಾ ಚುನಾವಣೆಯಲ್ಲಿ ಫಲ ಕೊಡುತ್ತಾ ಅಂತ ನೋಡಬೇಕು. ಶೇಷಣ್ಣ ಎಂಥ ವಿಚಿತ್ರ ನೋಡಿ, ಇವತ್ತು ಅಡ್ವಾಣಿ ಅವರೇ ಇವತ್ತು ಯಡಿಯೂರಪ್ಪ ಅಧಿಕಾರದಿಂದ ಕೆಳಗಿಳಿಬೇಕಾದ ಕಾರಣ ಯಾಕಂತಂದರೆ ಭ್ರಷ್ಟಾಚಾರದ ಕಳಂಕಿತರ ಪಕ್ಷದಲ್ಲಿ ಇಟ್ಕೋಬಾರ್ದು, ಅಧಿಕಾರದಲ್ಲಿರಬಾರ್ದು, ನಮಗೆ ಅಡ್ವಾಣಿ ಆದರ್ಶ ಅಂತ BJP ಭಾಳ ಜೋರಾಗಿ ಹೇಳಿ ಹಾದಿ ಬೀದಿಯಲ್ಲಿ ಬೈದಾಡ್ಕೊಂಡು ಈಗ ಅದೇ ನರೇಂದ್ರ ಮೋದಿ ಪ್ರಧಾನಿ ಪಟ್ಟ ಬರ್ತಾ ಇದೆ ಅಥವಾ ಪ್ರಧಾನಿ ಅಭ್ಯರ್ಥಿ ಅಂತ ತಕ್ಷಣವೇ ಈ BJP KJP ಎಲ್ಲ ಒಂದಾಗುವಂಥ ಲಕ್ಷಣಗಳು. ಅಂದರೆ ಈಗ ಭ್ರಷ್ಟಾಚಾರದ ಆರೋಪ ಇರತಕ್ಕಂಥ ಯಡಿಯೂರಪ್ಪನವ್ರನ್ನ BJP ನರೇಂದ್ರ ಮೋದಿ ಪಕ್ಕ ಕೂಡಿಸ್ಕೊಳ್ಳುತ್ತಾ? ನಾನೊಂದು ಮಾತು ಹೇಳಿದ್ರೆ ತಾವು ಅನ್ಯತಾ ಭಾವಿಸಬಾರ್ದು ಅಥವಾ ನಮ್ಮ ಪ್ರೇಕ್ಷಕರ ಸಹಿತ ಏನೋ ಅನ್ಕೋಬಾರ್ದು. ಹೇಗಾಗಿದೆ ಅಂತಂದರೆ ಮೋದಿಯ ಅಲ್ಲಿ ಡೆಲ್ಲಿನಲ್ಲಿ ಆತ ಆಯ್ಕೆ ಆಗಿರೋದು ಇಲ್ಲಿ ಇವರಿಗೆಲ್ಲ ಒಂದು ಹುಮ್ಮಸ್ಸು ಬಂದಿದೆ. ಟಾನಿಕ್ ಬರಬೇಕಾದ್ದೆ ನನಗೊಂದು ನೆನಪಾಗುತ್ತೆ, ಭಾಳ ಹಿಂದೆ ಹೇಳಿದ ಮಾತಿದು. ಗುಲ್ಬರ್ಗಾದಲ್ಲಿ ಮಳೆ ಹೋಯ್ತಂತೆ, ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಯಾವನೋ ಕೊಡೆ ಹಿಡಿದಿದ್ದಾರೆ, ಇನ್ನೂ ಯಾರು ಹೇಳೇ ಇಲ್ಲ BJP ಅವರು. ಸ್ವಾಮಿ, ಇವರು ಮಾಡಿದ ಇಷ್ಟೊಂದು ಅನರ್ಥಗಳ ಮುಂದೆ ಇವರಿಗೆ ಪಶ್ಚಾತ್ತಾಪ ಸ್ವಲ್ಪ ಆದರೂ ಇದೆಯೇ? ಅಲ್ಲ, ಯಾರಿಗೂ ಅವ್ರ ಪಕ್ಷದ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಇವರು ಕಾಂಟ್ರಿಬ್ಯೂಷನ್ ಕೊಡಬೇಕಾದ್ರೆ ಪಶ್ಚಾತ್ತಾಪನ ಮೊದಲ ಹಂತದಲ್ಲಿ ಹೇಳ್ಕೊಂಡ್ರೆ ಮಾತ್ರ ಇವರು ಮೋದಿ ಜೊತೆ ನಿಂತ್ಕೊಳ್ಳೋದಕ್ಕೆ ಇವರಿಗೆ ಅರ್ಹತೆ. ಈಗ ರಾಜ್ಯದಲ್ಲಿ BJPಗೆ ಆ ಮುಖ ಇಲ್ಲ, KJPಗೂ ಇಲ್ಲ. ನರೇಂದ್ರ ಮೋದಿ ಅದ್ವಾನಿ ಇವ್ರ ಹೆಸರು ಹೇಳೋರು, ಅದ್ವಾನಿ ಇವ್ರ ಹೆಸರು ಹೇಳೋರು ಎಲ್ಲರೂ ಚರಿತ್ರೆಹೀನರಾಗೋಗ್ಬಿಟ್ರೆ ಆ ಪಕ್ಷಕ್ಕೆ ಏನು ಭವಿಷ್ಯ ಬರುತ್ತೆ? ಮೋದಿ ಒಬ್ಬನ ಕೈಯಲ್ಲಿ ಸಾಧ್ಯವೇ ಇದು? ಒಬ್ಬ ಪಕ್ಷ ಕಟ್ಟೋದಕ್ಕಾಗೋದಿಲ್ಲ, ಸಿದ್ಧಾಂತ ಕಟ್ಟೋದಕ್ಕಾಗೋಲ್ಲ, ತತ್ವ ಕಟ್ಟೋದಕ್ಕಾಗೋದಿಲ್ಲ. ಜನ ಕಾರ್ಯಕರ್ತರೆಲ್ಲ ಮಾಡಬೇಕಾಗುತ್ತೆ. ಅಂತಹ ಚರಿತ್ರೆಹೀನ ಸ್ಥಿತಿನಲ್ಲಿರೋ ನಮ್ಮ ರಾಜ್ಯದ ಈ ಒಂದು ಪಕ್ಷದ ಎಲ್ಲರೂ ಹೋಗಿದ್ದಾರೆ ಅಂತ ಹೇಳೋದಿಲ್ಲ, ಬಹಳ ಜನ ಹೀಗಿದ್ದಾರೆ. ಈಗ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಭಾಳ ದೊಡ್ಡದ ಭಾಷಣ ಹೊಡಿತಾರೆ BJP RSS ಬಂದಂಥ ನಾಯಕರುಗಳು. ಇವತ್ತು ಬರ್ತಾ ಇರತಕ್ಕಂಥದ್ದು ಅಧಿಕಾರದ ಆಸೆಗೆ ನಾವು MP ಸ್ಥಾನ ಉಳಿಸ್ಕೋಬೇಕು, ನಮ್ಮ ಪಕ್ಷದ ಭವಿಷ್ಯ ಸೋತು ಹೋಗಿದ್ದಾರೆ, ಅದನ್ನು ಉಳಿಸ್ಕೊಳ್ಳೋಕ್ಕೆ ದೊಡ್ಡದಾಗಿ ದೇಶ ಪ್ರೇಮ ಭಕ್ತಿ ಎಲ್ಲ ಭಾಷಣ ಹೊಡಿತಾ ಇದ್ದಾರೆ. ಈಗ ಮೋದಿ ಬೆಳಿತಾನೋ ಉಳಿತಾನೋ ಅದು ಭವಿಷ್ಯ ನಿರ್ಧರಿಸೋದು. ಆದರೆ ಇವರು ತಮ್ಮ ಬೆಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಮೋದಿಯ ಗೆಲುವು ಬಹಳ ಸುಲಭವಾಗಿ ಸಾಧ್ಯ. ಮೋದಿ ಒಂದು ರೀತಿ ನೆಪ. ಈಗ ನೆಪ ಅಂದರೆ ಕರ್ನಾಟಕದಲ್ಲಿ ಇವರ ಧ್ರುವೀಕರಣ ಈಗ ಅನಿವಾರ್ಯ ಆಯಿತು ಅಂತ ನರೇಂದ್ರ ಮೋದಿ. ಒಂದು ವೇಳೆ ನಾನು ಹೇಳೋದು ಅಡ್ವಾಣಿ ಅವರು ಪ್ರಧಾನಿ ಅಭ್ಯರ್ಥಿ ಆಗಿದ್ದರೆ ಈ ಧ್ರುವೀಕರಣ ಆಗ್ತಿರ್ಲಿಲ್ಲ. ತಮ್ಮ ವೈಯಕ್ತಿಕ ಲಾಭಕ್ಕೆ ಸ್ವಾಮಿ, ಇಲ್ಲಿ ಯಾವ ಧ್ರುವೀಕರಣವೂ ಸಿದ್ಧಾಂತ ಇದ್ದರೆ ತಾನೇ ನಿಮಗೆ ಧ್ರುವೀಕರಣ ಆಗುತ್ತೆ. ವೈಯಕ್ತಿಕ ಲಾಭ ಇದ್ರೆ ಯಾವ ಧ್ರುವೀಕರಣ ಆಗುತ್ತೆ? ಹಾಗಾದ್ರೆ ಸಂಖ್ಯಾಬಲ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ನರೇಂದ್ರ ಮೋದಿ ಯಾರ ಜೊತೆಗೂ ಹೋಗಿ ರೆಡಿ ಇದ್ದಾರೆ ಅಂತ ಆಗುತ್ತೆ. ಆಗ ನರೇಂದ್ರ ಮೋದಿ ಸಿದ್ಧಾಂತ ಇಲ್ಲ ಅಂತ ಆಗುತ್ತೆ, ನರೇಂದ್ರ ಮೋದಿ ಆದರ್ಶ ಇಲ್ಲ ಅಂತ ಆಗುತ್ತೆ. ಆದರೆ ಜನ ವಾಚ್ ಮಾಡ್ತಾರೆ, ಮತದಾರರು ವಾಚ್ ಮಾಡ್ತಾರೆ ಸುಲಭವಾಗಿ. ಇದು ಮೋದಿಯ ಆಯ್ಕೆ ಸಹಿತ ಒಂದು ರೀತಿಯಲ್ಲಿ ಜನಾಭಿಪ್ರಾಯದಿಂದಲೇ ಆಗಿದೆ ಅನ್ನೋದನ್ನು ತಾವು ಮರಿಬೇಡಿ. ಮೋದಿಯ ಬಗೆಗೆ ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಇದ್ದಿದ್ರೆ, ಪ್ರತಿಭಟನೆ ಇದ್ದಿದ್ರೆ, ನಕಾರಾತ್ಮಕವಾದ ಅಭಿಪ್ರಾಯಗಳಿದ್ದಿದ್ರೆ ಬರಬೇಕಾಗಿತ್ತು. ಯಾಕೆ ಬರ್ತಿಲ್ಲ? ಈಗ ಒಂದು ಶೇಷಣ್ಣವರೇ, RSS ತನ್ನ ಮುಖ್ಯಸ್ಥರನ್ನೇ ಚುನಾವಣೆ ಮಾಡೋದಿಲ್ಲ. ಇಲ್ಲಿ ಚುನಾವಣೆ ಮಾಡುವಾಗ ಮೂಗು ತೋರಿಸುತ್ತಲ್ಲ, ಇದ್ಯಾವ ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಯಾವ ಪಕ್ಷಕ್ಕೆ ಸಂಬಂಧ ಇಲ್ಲ, ನಾವು ಸಾಂಸ್ಕೃತಿಕ ಸಂಘಟನೆ, ನಾವು ದೇಶಭಕ್ತರ ಸಂಘಟನೆ ಅಂತ ಹೇಳುವಂಥದ್ದು ಒಂದು ಪಕ್ಷದ ತೀರ್ಮಾನಗಳನ್ನು ಕೈಗೊಳ್ಳೋಕೆ RSS ಏನು? ನನಗೆ ಈ ಹರಿದಾಸರೊಬ್ಬರು ಹೇಳಿದ ಮಾತು ನೆನಪು ಬರುತ್ತೆ, ಪ್ರಜಾತಂತ್ರ ಲೊಳಲೊಟ್ಟೆ ಅಂತ. ನೀವು ಅದನ್ನು ನಾವು ಮೂಲಭೂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಪ್ರಜಾತಂತ್ರದ ಮೌಲ್ಯಗಳನ್ನು ಮತ್ತೊಂದು ಯಾವುದೂ ಇಲ್ಲ ಸ್ವಾಮಿ. ತಮ್ಮ ಲಾಭಕ್ಕೋಸ್ಕರ ಮಾಡುವಂಥ ಒಂದು ಹಂತಕ್ಕೆ ಬಂದುಬಿಟ್ಟಿದ್ದಾರೆ. ಆದರೆ ಮೋದಿಯ ನಾಯಕತ್ವದಲ್ಲಿ ಇದು ಯಶಸ್ವಿ ಆಗತ್ತೆ. ದೊಡ್ಡ ಟೆಸ್ಟ್ ಇದೆ, ಅದು ಟೆಸ್ಟ್ ಪಾಸ್ ಆಗಬೇಕಲ್ಲ. ನೀವು ಈಗ ನಾವು ಇರ್ತಕ್ಕಂಥ ಟೆಸ್ಟು ಪ್ರಜಾತಂತ್ರ ಅನ್ನುವಂಥದ್ದು ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕಾಗಿದೆ. ಅಲ್ಲಿ ಇವರೋ ಇನ್ನೊಬ್ಬರೋ ಯಾರೋ ಅನ್ನೋವಂಥದ್ದು ಆ ದೊಡ್ಡ ಕೊನೆ ಕುಸ್ತಿ ಇದೆಯಲ್ಲ, ಆ ಕುಸ್ತಿಯೆಲ್ಲ ಗೊತ್ತಾಗುತ್ತೆ ಯಾರೇನು ಅಂತ. ಇದೇ ಹಂತದೊಳಗೆ ಇನ್ನೊಂದು ಮಾತು ನಾವು ಎಚ್ಚರಿಕೆ ಮಾತು ಹೇಳಬೇಕು. ಪ್ರತಿಪಕ್ಷ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಏನಿದೆ ಅದು ಬಹಳ ವೀಕ್ ಆಗಿದೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಅಂದರೆ ಆಂಟಿ ಇನ್ಕಂಬೆನ್ಸಿನ ಎನ್ಕ್ಯಾಶ್ ಮಾಡುವ ನಾಯಕತ್ವ ಯಾರು ಅನ್ನೋದು ಬಂದಾಗ ಮೋದಿ ಅನಿವಾರ್ಯ ಅನ್ನೋ ಕಾರಣಕ್ಕೆ BJP ಆಯ್ಕೆ ಮಾಡ್ಕೊಂಡಿದೆ. ಅವ್ರನ್ನ ಬಿಟ್ಟು ಬೇರೆಯವರು ಸಾಧ್ಯ ಇರಲಿಲ್ಲ. ಇಂಗ್ಲಿಷಲ್ಲಿ ಟ್ರಂಪ್ ಕಾರ್ಡ್ ಅಂತ ಟ್ರಂಪ್ ಕಾರ್ಡ್. ಖಂಡಿತ ಮೋದಿಯ ಟ್ರಂಪ್ ಕಾರ್ಡ್ ಅಲ್ಲಿ BJP ಅಲೆಯಲ್ಲಿ ಹೋಗ್ತಾ ಇದೆ. ಅಲ್ಲ, ಪ್ರತಿಪಕ್ಷದ ದುರ್ಬಲತೆ, ಕಾಂಗ್ರೆಸ್ಸಿನ ದುರ್ಬಲತೆ ಖಂಡಿತ ಬೆಳೆಸ್ಕೊಳ್ತಾರೆ. ಖಂಡಿತ ಶೇಷಣ್ಣ ಅವರು ಇಷ್ಟೊತ್ತು ನಮ್ಮ ಜೊತೆ ಅನೇಕ ವಿಷಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿದ್ದೆ. ಮತ್ತೆ ಅವತ್ತು ಎಲ್ಲವೂ ಕೂಡ ಒಂದೇ ಕಡೆ ಕಟ್ಕೊಡೋಕೆ ಸಾಧ್ಯ ಆಗದೇ ಇದ್ರೂ ಕೂಡ ಒಂದು ಈ ಎಲ್ಲ ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳಿರ್ಬೋದು, ಸವಾಲುಗಳಿರ್ಬೋದು, ಒಂದು ಕಡೆ ರಾಜಕೀಯವಾದಂಥ ವಿಚಾರಗಳನ್ನು ಬಂದಾಗ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಇವತ್ತು ನರೇಂದ್ರ ಮೋದಿ ಹಾದಿ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಬಂದೆ. ನಾಳೆ ಇಂಥದ್ದೇ ಮತ್ತೊಂದು ವಿಷಯವನ್ನು ಹೊತ್ಕೊಂಡು ಬರ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸುವರ್ಣ ನ್ಯೂಸ್.